ಆಮ ಆಮ ಅಂತ ಒಂದು ಶಬ್ದ ಬಳಸ್ತಾರೆ. ಯಾವುದು ಪೂರ್ತಿ ಜೀರ್ಣ ಆಗಿಲ್ವೋ ಅಂಥ ಆಹಾರಕ್ಕೆ ಆಮ ಅಂತ ಹೆಸರು. ನಿಮ್ಮ ಶರೀರಕ್ಕೆ, ನಿಮ್ಮ ಪ್ರಕೃತಿಗೆ ಪೂರ್ತಿ ಜೀರ್ಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂಥ ಆಹಾರ ಅದು ಅಂತ. ಅದೇ ಎಲ್ಲ ರೋಗದ ಮೂಲ ಅಂತ ಈ ಆರೋಗ್ಯಶಾಸ್ತ್ರ ಹೇಳೋವಂಥದ್ದು ಅಂತ. ನೀವು ಯಾವುದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ತಿನ್ನಬಾರ್ದು ಅಂತ. ಎಷ್ಟೊಂದು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅಷ್ಟು ತಿನ್ನಬಾರ್ದು ಅಂತ. ಎಷ್ಟು ಸಾರಿ ತಿಂದರೆ ಜೀರ್ಣ ಆಗಲ್ವೋ ಅಷ್ಟು ಸರ್ತಿ ತಿನ್ನಬಾರ್ದು ಅಂತ. ತುಂಬ ಮುಖ್ಯವಾಗಿರೋಂಥ ನಿಯಮ. ಸೀತನ ಕದ್ಕೊಂಡು ಹೋಗೋ ರಾವಣನಿಗೆ ಜಟಾಯು ಹೇಳಿದ್ದೇನೆಂದರೆ, ಅಷ್ಟೇ ಊಟ ಮಾಡಬೇಕು ರಾವಣ, ಎಷ್ಟು ಉಂಡ್ರೆ ಜೀರ್ಣ ಆಗುತ್ತೋ ಅಂತ. ಜೀರ್ಣ ಆಗದೆ ಇರೋದನ್ನ ಊಟ ಮಾಡೋಕ್ಕೆ ಹೋಗಬಾರ್ದು, ನನಗೆ ಇದು ಜೀರ್ಣ ಆಗೋಲ್ಲ. ಸೀತನ ಹೇಳ್ತಾ ಇರೋದು ಜಟಾಯು, ಜೀರ್ಣ ಆಗಲ್ಲ ಇದು ಅಂತ. ಜೀರ್ಣ ಆಗದಿರೋದು ವಿಷ ಆಗುತ್ತೆ, ಅದು ಕೊಲ್ಲುತ್ತೆ ನಮ್ಮನ್ನದು. ರಾವಣನ ಅದೇ ಘಟನೆ ಕೊಲ್ಲೋಕ್ಕೆ ಕಾರಣ ಆಯಿತು, ರಾವಣನ ಸಾವಿಗೆ ಕಾರಣ ಆಯಿತು ಸೀತನ ಅಪಹಾರ ಮಾಡಿದ್ದು. ಯಾಕೆಂದರೆ ಜೀರ್ಣ ಆಗೋ ಆಹಾರ ಅಲ್ಲ ಅದು ಅಂತ. ಹಾಗಾಗಿ ಈ ಮಧ್ಯೆ ಬಿಡ್ತಕ್ಕಂಥ ಅವಧಿ ಇದೆಯಲ್ಲ, ಊಟಕ್ಕೂ ಮಧ್ಯೆ ಬಿಡುವಿದೆಯಲ್ಲ, ಈ ಬಿಡುವು ತುಂಬ ಮುಖ್ಯ ಅಂತ. ಈ ಮನೆ ಕಟ್ಟಬೇಕಾದ್ರೆ ಬಲ್ಲವರು ಹೇಳ್ತಾರೆ, ಕಟ್ಟೋದೆಷ್ಟು ಮುಖ್ಯವೋ ಬಿಡೋದು ಕೂಡ ಅಷ್ಟೇ ಮುಖ್ಯ ಅಂತ. ನೀವು ಕಟ್ಟಿದ ಜಾಗಕ್ಕಿಂತ ಬಿಟ್ಟ ಜಾಗ ತುಂಬ ಮುಖ್ಯ ಆಗುತ್ತೆ ಅಂತ. ಅದು ನಿಮಗೆ ಸ್ವಲ್ಪ ಒಳ್ಳೆ ಉಸಿರಾಡೋಕ್ಕೆ ಜಾಗ ಬೇಕಲ್ವ, ಅವಕಾಶ ಬೇಕಲ್ವ, ಚೂರು ಹಸಿರು ಬೇಕಲ್ವ, ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದು ಅಂತ. ಹಾಗಾಗಿ ಕಟ್ಟೋ ಜಾಗದಷ್ಟೇ ಬಿಡೋ ಜಾಗ ಕೂಡ ಮುಖ್ಯ ಅಂತ. ಹಾಗೇನೆ ತಿನ್ನೋ ಸಮಯದಷ್ಟೇ ಬಿಡೋ ಸಮಯ ತುಂಬ ಮುಖ್ಯ ಅಂತ. ಆ ಬಿಡೋ ಸಮಯ ತಿಂದಿದ್ದನ್ನು ಪೂರ್ತಿ ಜೀರ್ಣ ಮಾಡುತ್ತೆ. ಜೀರ್ಣ ಆಗಿದ್ದು ಅಮೃತ ಆಗುತ್ತೆ, ಜೀರ್ಣ ಆಗದೆ ಇರೋದು ವಿಷ ಆಗುತ್ತೆ. ದಿನಕ್ಕೆ 2 ಆಹಾರ. ನಾವು ಸುಮ್ಮನೆ ನಿಮಗೊಂದು ಪ್ರಶ್ನೆ ಕೇಳೋದು, ಈ ಸೂತ್ರಕ್ಕೆ ಎಲ್ಲರೂ ಬಂದರೆ ಒಂದು ವೇಳೆ ಅವರವರು ಆರೋಗ್ಯವಾಗಿರ್ತಾರೆ. ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ತಿನ್ನೋಕ್ಕೆ ಬೇಕಾಗಷ್ಟು ಆಹಾರ ಸಿಗುತ್ತೆ ಅಂತ. ಈ ಪ್ರಪಂಚದಲ್ಲಿ ಹಸಿವನು ಶಬ್ದ ಉಳಿಯೋಲ್ಲ ಅಂತ. ಯಾಕೆಂದರೆ ಅಗತ್ಯಕ್ಕಿಂತ ಜಾಸ್ತಿ ತಿಂತಾ ಇದ್ದೀವಿ, ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ನಿಮ್ಮದು ಚಿಕ್ಕ ಉದಾಹರಣೆ ಕೊಡೋದಾದರೆ, ಪಾಂಡವರು ಕೊನೆಯಲ್ಲಿ ಮಹಾಪ್ರಸ್ಥಾನ ಮಾಡ್ತಾರೆ. ಮಹಾಪ್ರಸ್ಥಾನ ಅಂದರೆ ಮರಳಿ ಬರದೇ ಇರೋಂಥ ಪ್ರಯಾಣ, ನಡ್ಕೊಂಡು ಹೋಗ್ತಾ ಇರೋದು ಶರೀರ ಬೀಳೋವರೆಗೆ ಅಂಥ ಪ್ರಯಾಣ ಅದು. ಅದನ್ನು ಮಾಡ್ತಾರೆ ಪಾಂಡವರು. ಕೊನೆಯಲ್ಲಿ ಒಬ್ಬೊಬ್ಬರೇ ಬೀಳ್ತಾರೆ ದಾರಿಯಲ್ಲಿ. ದ್ರೌಪದಿ ಬಿದ್ಲು, ಧರ್ಮರಾಜ ಹೇಳ್ತಾನೆ ಭೀಮನಿಗೆ, ರೂಪದ ಗರ್ವ ಕಾರಣ ಅದಕ್ಕೆ ಅಂತ. ಸಹದೇವ ಬಿದ್ದ, ವಿದ್ಯೆ ಗರ್ವ ಕಾರಣ ಅದಕ್ಕೆ ಅಂತ. ಈ ಥರ ಕಾರಣ ಕೊಡ್ತಾ ಹೋಗ್ತಾನೆ. ನಕುಲ ಬಿದ್ದ, ಅರ್ಜುನ ಬಿದ್ದ, ಕೊನೆಗೆ ಭೀಮ ಬಿದ್ದ ಭೀಮ ಸಾಯೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಜನನ್ನು, ನಾನ್ಯಾಕೆ ಕಣ್ಣ ಬಿದ್ದೆ, ನಾನ್ಯಾಕೆ ಅಣ್ಣ ಸಾಯ್ತಾ ಇದ್ದೀನಿ ಅಂತ ಕೇಳಿದಾಗ ಒಂದು ಮಾತನ್ನು ಹೇಳ್ತಾನೆ ಧರ್ಮರಾಜ, ನೀನು ಜಾಸ್ತಿ ತಿಂತಾ ಇದ್ದೆ ನೀನು ಅಂತ, ನೀವು ಅತಿಯಾಗಿ ತಿಂತಾ ಇದ್ದೆ ಅಂತ, ಬೇರೆಯವರನ್ನ ಕಿತ್ಕೋತಾ ಇದ್ದೆ ನೀನು ಅಂತ. ಆ ಕಾರಣಕ್ಕೋಸ್ಕರ ನಿನಗೆ ಶರೀರ ಸಹಿತ ಸ್ವರ್ಗಕ್ಕೆ ಹೋಗೋಂಥ ಅವಕಾಶ ಇಲ್ಲ ನಿನಗೆ ಅಂತ, ಸಾವು ಬರುತ್ತೆ ನಿನಗೆ ಅಂತ. ಹಾಗಾಗಿ ಸಾವಿನ ಹತ್ರ ಯಾವ್ದು ನಮ್ಗೆ ಕರ್ಕೊಂಡು ಹೋಗುತ್ತೆ ಅಂದರೆ, ಇನ್ನೊಬ್ಬರನ್ನ ಪಾಲು ಅನ್ನೋ ತಿನ್ನೋವಂಥದ್ದು. ನಿಜ, ನಾವೇ ದುಡ್ದಿರ್ಬೋದು, ನಾವೇ ದುಡ್ಡು ಕೊಟ್ಟಿರ್ಬೋದು, ನಾವೇ ಖರೀದಿ ಮಾಡ್ತಾ ನಾವೇ ಅಡುಗೆ ಮಾಡ್ಕೊಂಡಿರ್ಬೋದು. ಆದರೆ ನಿನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನದು ನಿಂದಲ್ಲ, ಅದು ಇನ್ಯಾರಿಗೂ ಸೇರಬೇಕಾಗಿರುವಂಥದ್ದು. ಈ ಪ್ರಪಂಚದಲ್ಲಿ ಎಷ್ಟು ಆಹಾರ ದುಂದು ಆಗತ್ತೆ ಅಂತ ಯೋಚನೆ ಮಾಡಿ. ಆ ದುಂದು ಆಗೋದೆಲ್ಲ ನಮಗೆ ಅನಾರೋಗ್ಯ ಕಾರಣ, ಇನ್ನೊಬ್ಬರ ಹಸಿವಿಗೆ ಕಾರಣ ಅಂತ. ಎಲ್ಲರೂ ತಿನ್ನೋಷ್ಟು ಆರೋಗ್ಯ ಇದೆ, ಆಹಾರ ಇದೆ ಪ್ರಪಂಚದಲ್ಲಿ ಅಂತ. ಎಲ್ಲರೂ ತಿನ್ಕೊಂಡು ಚೆನ್ನಾಗಿರ್ಬೋದು, ಆದರೆ ಕೆಲವರು ಜಾಸ್ತಿ ತಿಂತಾ ಇರೋದ್ರಿಂದ ಉಳಿದವರಿಗೆ ಆಹಾರ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ರಿಗೂ ಆಹಾರ ಸಿಗಬೇಕು ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಅದಕ್ಕೆ ಮುಖ್ಯ ಸಾಧನ ಯಾವುದು ಅಂದರೆ, ದಿನಕ್ಕೆ 2 ಬಾರಿ ತಿನ್ನುವಂಥದ್ದು. ಆಗಾಗ ತಿನ್ನೋದಕ್ಕಿಂತ ದಿನಕ್ಕೆ 2 ಬಾರಿ ತಿನ್ನುವಂಥದ್ದು, ನಡುವೆ ಉಪವಾಸ ಮಾಡ್ತಕ್ಕಂಥದ್ದು, ಇದು ತುಂಬ ಮುಖ್ಯವಾಗಿರುವಂಥದ್ದು ಅಂತ. ನಾವು ಇದನ್ನು ಮಾಡದೇ ಇರುವಂಥದ್ದು ತುಂಬ ದೊಡ್ಡ ಒಂದು ಸಮಸ್ಯೆ ಕಾರಣ ಅಂತ. ಈ ಆಹಾರ ಎಷ್ಟು ಮುಖ್ಯ ಅಂದರೆ, ಆಹಾರ ಸಂಭವಂ ವಸ್ತು ಅಂತ. ಈ ನಮ್ಮ ಶರೀರ ಆಹಾರದಿಂದ ಬಂದಿದೆ, ಮತ್ತು ರೋಗ ಅದು ಅದರಿಂದ ಬಂದಿರೋದು ಅಂತ. ಹಾಗಾಗಿ ರೋಗಶ್ಚ ಆಹಾರ ಸಂಭವ ಅಂತ. ಶರೀರವೂ ಆಹಾರದಿಂದನೇ, ರೋಗ ಕೂಡ ಆಹಾರದಿಂದನೇ ಅಂತ. ಹಾಗೆ ಇನ್ನೊಂದು ಮಾತು, ನಚ ಆಹಾರ ಸಮಂ ಕಿಂಚಿತ್ ಭೈಷಜ್ಯಂ ಉಪಲಭ್ಯತೆ ಅಂತ. ಅದಕ್ಕಿಂತ ದೊಡ್ಡ ಔಷಧ ಇಲ್ಲ, ಆಹಾರಕ್ಕಿಂತ ದೊಡ್ಡ ಔಷಧ ಇಲ್ಲ. ಆಹಾರವೇ ತುಂಬ ದೊಡ್ಡ ಔಷಧ ಅಂತ, ಸರಿಯಾಗಿ ತಿಂದರೆ ಅಂತ. ಹಾಗಾಗಿ ಉಪನಿಷತ್ತು ಒಂದು ಮಾತನ್ನು ಹೇಳ್ತು, ಈ ಅನ್ನಕ್ಕೆ ಅನ್ನ ಅಂತ ಯಾಕೆ ಹೆಸರು ಅಂದರೆ, ಅನ್ನ ಶಬ್ದಕ್ಕೆ 2 ಅರ್ಥ ಇದೆ, ತಿನ್ನತ್ತೆ ಮತ್ತು ತಿನ್ನಲ್ಪಡುತ್ತೆ ಅಂತ. ತಿನ್ನಲ್ಪಡುತ್ತೆ ಗೊತ್ತು ನಮಗೆಲ್ಲ, ನಾವೆಲ್ಲ ಊಟ ಮಾಡ್ತೀವಿ, ನಾವೆಲ್ಲ ತಿಂತೀವಿ, ಅದಕ್ಕೋಸ್ಕರ ಅನ್ನ ಅದು. ಆದರೆ ಅದ್ಯತೆ ಅತ್ತಿಚ ಭೂತಾನಿ, ಅದು ನಮ್ಮನ್ನು ತಿನ್ನತ್ತೆ ಅಂತ. ಯಾವಾಗ ಅಂದರೆ, ನೀವು ಸಮಯಕ್ಕೆ ಊಟ ಮಾಡದೇ ಇದ್ದರೆ,
ಪ್ರಮಾಣಬದ್ಧವಾಗಿ ಊಟ ಮಾಡದೇ ಇದ್ದರೆ, ತಿನ್ನಬೇಕಾದನ್ನು ತಿಂದೇ ಇದ್ದರೆ, ನಿಮಗೆ ಯಾವುದನ್ನು ಪ್ರಕೃತಿ ಹೇಳಿದೆ ಅದನ್ನು ತಿಂದೇ ಇದ್ರೆ, ನೀವು ಬೇರೆ ಯಾವುದನ್ನು ತಿಂತಾ ಇದ್ದರೆ, ಈಗ ನೀವು ಇವತ್ತು ಉತ್ತರ ಭಾರತದ ಆಹಾರ ತುಂಬ ಇಷ್ಟ, ಚೀನಾದ ಆಹಾರ ನಮಗೆ ತುಂಬ ಇಷ್ಟ. ಚೀನಾದ ಆಹಾರ ಚೀನಾಕ್ಕೆ ಒಳ್ಳೆಯದು, ನಮಗಲ್ಲ. ಉತ್ತರ ಭಾರತದ ಆಹಾರ ಉತ್ತರಕ್ಕೆ ಒಳ್ಳೆಯದು, ನಮಗಲ್ಲ. ಉತ್ತರ ಕರ್ನಾಟಕದ ಆಹಾರ ಉತ್ತರ ಕರ್ನಾಟಕದ ಒಳ್ಳೆಯದು, ದಕ್ಷಿಣ ಕರ್ನಾಟಕಕ್ಕಲ್ಲ. ಜೋಳ ತಿನ್ನೋರು ಜೋಳ ತಿನ್ನಬೇಕು, ಅಕ್ಕಿ ತಿನ್ನೋರು ಅಕ್ಕಿ ತಿನ್ನಬೇಕು, ಅವ್ರವ್ರು ಏನು ತಿನ್ನಬೇಕು ಅದನ್ನು ತಿನ್ನಬೇಕು ಅಂತ. ಯಾವುದು ಒಗ್ಗಿದೆ ಅವರ ಪ್ರಕೃತಿಗೆ, ನಿಮ್ಮ ತಂದೆ ತಾತ ಮುತ್ತಾತ ಯಾವುದನ್ನು ತಿಂದರೂ ಅದನ್ನು ತಿನ್ನಬೇಕು ನೀವು. ಅದನ್ನು ಬಿಟ್ಟು ನೀವು ಏನೇನೋ ತಿಂತಾ ಇದ್ದರೆ ಅದನ್ನು ನಿಮ್ಮನ್ನು ತಿನ್ನುತ್ತೆ ಮುಂದೊಂದು ದಿವಸ ಅಂತ. ಹಾಗಾಗಿ ಅನ್ನ ಕೆಲವರಿಗೆ ಹೇಳಿದ್ದಾರೆ ಅಂದರೆ, ಅನ್ನ ಮೃತ್ಯುಕರಾಣಾಂ ಶ್ರೇಷ್ಠಂ ಅಂತ. ಸಾವು ತಂದು ಕೊಡೋದ್ರಲ್ಲಿ ಮೊದಲನೇದು ಯಾವ್ದಾದ್ರು ಇದ್ದರೆ, ನಿಮಗೂ ಸಾವನ್ನು ಬೇಗ ತಂದು ಕೊಡೋದ್ರಲ್ಲಿ ಮೊದಲನೇ ಸಂಗತಿ ಯಾವ್ದಾದ್ರು ಇದ್ದರೆ ಅದು ಊಟ ನಿಮ್ಮದು ಅಂತ, ಅನ್ನ ನಿಮ್ಮದು ಅಂತ, ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಊಟದ ಹೊತ್ತಿಗೆ ಊಟ ಮಾಡುವಂಥದ್ದು, ಮಾಡಬಾರ್ದು ಹೊತ್ತಿಗೆ ಮಾಡದೇ ಇರುವಂಥದ್ದು. ಉದಾಹರಣೆಗೆ ಯಾಮ ಮಧ್ಯೆ ನಭುಂಜೀವಿತ, ಬೆಳಗ್ಗೆ ಎದ್ದು ಒಂದು 2:30-3 ಗಂಟೆ ಏನು ತಿನ್ನಬೇಡ ಅಂತ. ನಾವು ತಿಂತೀವಿ. ಎದ್ದು ಕೂಡಲೇ ನಮಗೆ ಚಹಾ ಬೇಕು, ಕಾಫಿ ಬೇಕು, ನಮಗೆ ಯಾವುದ್ರಲ್ಲಿ ನಿಕೋಟಿನ್ ಇದೆ ಎದ್ದು ಕೂಡಲೇ ನಮಗೆ ಅದು ಬೇಕು, ಯಾವುದರಲ್ಲಿ ವಿಷವಸ್ತು ಇದೆ ಎದ್ದು ಕೂಡಲೇ ನಾವು ಅದನ್ನು ಕುಡಿತೀವಿ. ಹಸಿದ ಹೊಟ್ಟರೆ ಯಾವುದನ್ನು ತಗೋತೀವೋ ತುಂಬ ಪರಿಣಾಮ ಜಾಸ್ತಿ ಮಾಡುತ್ತೆ ಅದು, ಆ ನಿಕೋಟಿನ್ ಜಾಸ್ತಿ ಪರಿಣಾಮ ಮಾಡುತ್ತೆ. ಯಾಕೆಂದರೆ ಎದ್ದು ಕೂಡಲೇ ನಾವು ತಗೋತಾ ಇದ್ದೀವಿ ಅದನ್ನು ಅಂತ. ಹೀಗಾಗಿ ಯಾಮ ಮಧ್ಯ ನಭುಂಜೀತ, ಎದ್ದು ಒಂದು 2:30-3 ಗಂಟೆ ಒಳಗಡೆ ಏನು ತಿನ್ನಬೇಡ. ಯಾಮ ಯುಗ್ಮಂ ನಲಂಘಯೇತ, 2 ಯಾಮ ದಾಟಬೇಡ ಅಂತ. ಅಂದರೆ ಒಂದು 5-6 ಗಂಟೆ ಎದ್ದು ದಾಟಬಾರ್ದು ಊಟ ಮಾಡೋದಕ್ಕೆ ಅಂತ. ಅಂದರೆ ಅದರ ಅರ್ಥ 12 ಗಂಟೆಗಿಂತ ಮೊದಲು ಊಟ ಮಾಡು, ಮುಖ್ಯವಾದ ಊಟವನ್ನು ಆ ಸಮಯದಲ್ಲಿ ಮಾಡು. ಸೂರ್ಯ ನಡುನೆತ್ತಲ್ಲಿರಬೇಕು, ಹತ್ರ ಹೋಗ್ತಾ ಇರಬೇಕು ನಡುನೆತ್ತಿಗೆ. ಆ ಸಮಯದಲ್ಲಿ ಊಟ ಮಾಡಿದರೆ ಇಲ್ಲಿ ಒಳಗಡೆ ಕೂಡ ಸೂರ್ಯ ಅಂದರೆ ಅಗ್ನಿ ತುಂಬ ಜಾಜ್ವಲ್ಯಮಾನವಾಗಿರುತ್ತೆ. ಆ ಸಮಯದಲ್ಲಿ ಏನು ಕೊಟ್ಟರು ಜೀರ್ಣ ಮಾಡುತ್ತೆ. ಆದರೆ ಆಮೇಲೆ ಊಟ ಮಾಡಿದರೆ, ಮೊದಲು ಊಟ ಮಾಡಿದರೆ, ಯಾವ್ಯಾವಾಗಲೂ ಊಟ ಮಾಡಿದರೆ ಅದೆಲ್ಲ ನಮಗೆ ಶತ್ರು ಆಗತ್ತೆ. ಹಾಗಾಗಿ ಸಮಯಕ್ಕೆ ಊಟ ಮಾಡುವಂಥದ್ದು ಮತ್ತು ಸಮಯಕ್ಕೆ ನಿದ್ದೆ ಮಾಡುವಂಥದ್ದು. ನಿದ್ದೆ ಬಗ್ಗೆ ಒಂದು ಮಾತನ್ನು ನಾವು ಹೇಳಬೇಕು. ನಿದ್ದೆ ಅಂದರೆ ಅದೊಂದು ದೇವಿ ಅಂತೆ, ಅದು ಲಕ್ಷ್ಮಿ ಇದ್ದಾಗೆ. ಈ ಲಕ್ಷ್ಮಿ ಮನೆಗೆ ಬಂದಾಗ ತಳ್ಳಬಾರ್ದು ನೋಡಿ ಆ ಕಡೆಗೆ. ನಿದ್ದೆ ಕೂಡ ಲಕ್ಷ್ಮಿ ಅದು ಅಂತ, ತಳ್ಳಬಾರ್ದು ಅಂತ. ಅದು ಬರೋ ಸಮಯ ಬಂದಿದೆ. ಸಾಯಂಕಾಲ ಸೂರ್ಯಾಸ್ತಾಗ ಒಂದು 3 ಗಂಟೆ ಕಳೆದ್ರೆ ಆ ಸಮಯದಲ್ಲಿ ಬರ್ತಾಳಂತ ಅವಳು ಮನೆಗೆ. ಅಂದರೆ ಶರೀರಕ್ಕೆ ಅಂತ ಜಾಗ ಕೊಡಬೇಕು ನಾವು. ಹಾಸಿಗೆನೇ ಪೀಠ ಅದಕ್ಕೆ ಅಂತ. ನಾವು ನಿದ್ದೆ ಮಾಡಬೇಕು ಆ ಸಮಯದಲ್ಲಿ, ಆವಾಹನೆ ಮಾಡಬೇಕು ಅಂತ. ಆಗ ತಳ್ಳಿದ್ರೆ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅವಳು ಅಂತ, ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಅಂತ, ಶಪಿಸಿ ಹೋಗ್ತಾಳೆ ನಮ್ಮನ್ನ ಅಂತ. ಆ ಶಾಪನೇ ಅನಾರೋಗ್ಯ. ಹಾಗಾಗಿ ಈ 2 ದೇವಿಯರು, ಒಂದು ನಿದ್ರಾದೇವಿ ರಾತ್ರಿ ಬರ್ತಾಳೆ ಅವಳು, ಇನ್ನೊಂದು ಅನ್ನಪೂರ್ಣಾ ದೇವಿ ಅಂತ. ಅವಳು ಹಗಲೊಮ್ಮೆ ಬರ್ತಾಳೆ, ರಾತ್ರಿ ಒಮ್ಮೆ ಬರ್ತಾಳೆ. ಅವರಿಬ್ಬರು ಬರೋ ಸಮಯ ಬಂದಿದೆ. ನಿಮಗೆ ಬೇಕಾದಷ್ಟೊತ್ತಿಗೆ ತಿನ್ನೋದಲ್ಲ, ಅವ್ರು ಬರೋ ಸಮಯ ಬಂದಿದೆ. ಆ ಸಮಯಕ್ಕೆ ಅವ್ರಿಗೆ ಸ್ವಾಗತ ಕೊಟ್ಟರೆ ನಾವು ಚೆನ್ನಾಗಿರ್ತೀವಿ, ಇಲ್ಲದಿದ್ದರೆ ನಾವು ಚೆನ್ನಾಗಿರೋದಿಲ್ಲ ಖಂಡಿತವಾಗಿ ಕೂಡ. ಹಾಗಾಗಿ ಈ ಮೂಲಭೂತ ಸಂಗತಿಗಳು, ಎಲ್ಲ ಜೀವಕ್ಕೂ ಆಹಾರ ಬೇಕು, ಎಲ್ಲ ಜೀವಕ್ಕೂ ನಿದ್ದೆ ಬೇಕು. ನೀವು ಮಾಡೋ ಥರ ಮಾಡ್ತೀರಾ, ಮಾಡೋ ಸಮಯಕ್ಕೆ ಮಾಡ್ತೀರಾ, ಮಾಡೋ ಪ್ರಮಾಣದಲ್ಲಿ ಮಾಡ್ತೀರಾ, ಅತಿ ತಿನ್ನಲ್ವಾ, ತುಂಬ ಉಪವಾಸ ಮಾಡಲ್ವಾ, ಚೆನ್ನಾಗಿರ್ತೀರಿ. ತಿನ್ಬೇಕಾದಂತ ತಿಂತೀರಾ. ಹುಲಿ ಸಿಂಹ ತಿನ್ನೋದನ್ನು ನಾವು ತಿನ್ನಬಾರ್ದು, ಜಿಂಕೆ ತಿನ್ನೋದನ್ನು ಹುಲಿ ಸಿಂಹ ತಿನ್ನಬಾರ್ದು. ತಿನ್ಬೇಕಾದಂತ ತಿಂತೀರಾ, ಚೆನ್ನಾಗಿರ್ತೀರಿ ಅಂತ. ಹಾಗಾಗಿ ಈ ಸೂತ್ರವನ್ನೇ ಭಾರತೀಯ ವೈದ್ಯಶಾಸ್ತ್ರ ಹೇಳಿದೆ.